ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪುಟ್ಟೇನಹಳ್ಳಿ ವಾರ್ಡಿನ ಕಾಂಗ್ರೆಸ್ ಮುಖಂಡರಾದ ಸ್ಟಾರ್ ಗುರುದೇವರವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ಸಿನ ಕೆಪಿಸಿಸಿ ಸದಸ್ಯರಾದ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ಎಲ್ಲ ಕಾರ್ಯಕರ್ತರು, ಮುಖಂಡರು, ಪ್ರೀತಿಯ ಸ್ನೇಹಿತರು ಸೇರಿ ಅದ್ದೂರಿಯಾಗಿ ಆಚರಿಸುತ್ತಾ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಬಟ್ಟೆ, ಊಟ, ಮಕ್ಕಳಿಗೆ ಬುಕ್ಕು, ಬ್ಯಾಗು, ಇನ್ನು ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಎಲ್ಲ ಸ್ನೇಹಿತರು ಸೇರಿ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಎಲ್ಲ ಸ್ನೇಹಿತರು ಇವರಿಗೆ ಆಯಸ್ಸು, ಆರೋಗ್ಯ, ಅಧಿಕಾರ ಸಿಗಲಿ ಎಂದು ಹರಸಿದರು. ನಮ್ಮ ಪುಟ್ಟೇನಹಳ್ಳಿ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಸ್ಟಾರ್ ಗುರುದೇವ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಇಲ್ಲಿ ನಮ್ಮ ಸ್ಟಾರ್ ಗುರುದೇವಣ್ಣವರು ಈ ಪುಟ್ಟೇನಹಳ್ಳಿ ವಾರ್ಡ್ನಲ್ಲಿ ಸುಮಾರು ಸಮಾಜ ಸೇವೆಗಳು ಮಾಡಿಕೊಂಡು ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಅವರಿಗೆ ಟಿಕೆಟ್ ಇರೋದರಿಂದ ನೆಕ್ಸ್ಟ್ ಅವ್ರು ಗೆದ್ಕೊಂಡು ಬರಲಿ ಅನ್ನೋ ಒಂದು ಆಸೆ ನಮ್ಮೆಲ್ಲರೂ. ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರು, ನಾಯಕರಾದ ಸ್ಟಾರ್ ಗುರುದೇವರ ಹುಟ್ಟುಹಬ್ಬ ಒಂದು. ಎರಡನೇದು, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧಿನಾಯಕಿ ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆ. ಇವತ್ತು ಶುಭ ದಿನ ಹೇಳಿದ್ರೆ ರಾಷ್ಟ್ರೀಯ ಅಧಿನಾಯಕಿ ಇಂದಿರಾ ಗಾಂಧಿ ಅವರ ಆಶೀರ್ವಾದ ಸ್ಟಾರ್ ಗುರುದೇವರ ಮೇಲೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಸ್ಟಾರ್ ಗುರುದೇವ್ ಅವರು ಈ ಭಾಗದಲ್ಲಿ ನಾಯಕರಾಗಿ ಹೊರಹೊಮ್ಮುತ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ. ಭಗವಂತ ಮುಂದಿನ ದಿನಗಳಲ್ಲಿ ಜನಸೇವೆನ ಮಾಡೋದಕ್ಕೆ ದೇವರು ಆಶೀರ್ವಾದ ಮಾಡಲಿ, ಜನಗಳು ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಅಭಿಮಾನ ಮೇಲೆ ಇಡೀ ವಿನಾಯಕ್ ನಗರ ಸೇರಿದೆ. ಇಲ್ಲಿ ಇದೇ ಥರ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಎಲ್ಲರೂ ಸಹಕಾರ ಕೊಟ್ಟರೆ ಅವ್ರು ಗೆಲ್ಲೋದಂತೂ 100% ಖಚಿತ. ಎಷ್ಟು ಖಚಿತ ಅಂದರೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಯಾವ ಥರ ಕರ್ನಾಟಕದಲ್ಲಿ ಬಂತು ಅದೇ ಥರ 100% ಇಲ್ಲಿ ಗೆಲ್ಲೋದು 100% ಖಚಿತ. ಇವತ್ತಿನ ಶುಭ ದಿನದಲ್ಲಿ ಅವ್ರ ಬರ್ತ್ಡೇ ದಿನದಲ್ಲಿ ನಾವೆಲ್ಲ ಕೋರೋದು ಏನಂದರೆ ನಮ್ಮ ಸ್ಟಾರ್ ಗುರುದೇವಣ್ಣ ಇದೇ ಥರ ಬೆಳೀಲಿ. ನಮ್ಮ ಆಫ್ತಾಬಣ್ಣ ಇದ್ದಾರೆ ಜೊತೆಯಲ್ಲಿ, ಇವ್ರು ಇರೋವ್ರಿಗೆ ಇದು ಒಂದು ದೊಡ್ಡ ಶಕ್ತಿ ವಿನಾಯಕ್ ನಗರಲ್ಲಿ. ಆಫ್ತಾಬಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ. ನಮ್ಮ ಸ್ಟಾರ್ ಗುರುದೇವಣ್ಣನೂ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸಂತೋಷವಾಗಿ, ನಗ್ನಗ್ತಾ, ಖುಷಿಯಾಗಿ ಚೆನ್ನಾಗಿರಬೇಕು. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ರಾಜಕೀಯದಲ್ಲಿ ಇನ್ನೂ ಬೆಳಿಬೇಕು. ಈಗ ಬರೋ ಎಲೆಕ್ಷನಲ್ಲಿ 100% ಅವ್ರು ಗೆದ್ದೇ ಗೆಲ್ತಾರೆ. ಅದು ನಮಗೆ ಭರವಸೆ ಇದೆ. ನಾವು ಗೆಲ್ಲಿಸ್ತೀವಿ 100%. ನಮ್ಮ ಬಾಸ್ ಯಾವತ್ತಿದ್ರು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಅಷ್ಟೇ ನಮ್ಮ ಆಸೆ. ಹುಟ್ಟುಹಬ್ಬದ ಶುಭಾಶಯಗಳು. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು, ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನ್ಪಿನೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ನಾನು ಬಿಳೆಕಲ್ಲಿ ಬ್ಲಾಕ್ ಮಹಿಳಾ ಅಧ್ಯಕ್ಷೆ ಸುಗುಣ ಅಂತಂದೇಳಿ. ಈ ದಿನ ನಮ್ಮ ಸ್ಟಾರ್ ಗುರುದೇವ್ ಸಾರು ಪುಟ್ಟೇನಹಳ್ಳಿ ವಾರ್ಡ್ನ ಮುಖಂಡರು
ಯಾಕೆ ಅಂದರೆ ನಮಗೆ ಈಗ ಎಲ್ಲ ವಾರ್ಡ್ಗಿನ ಈ ವಾರ್ಡಲ್ಲಿ ನಮ್ಮ ಮಹಿಳಾ ಟೀಮ್ಲಿಂದ ನಾವು ಇವತ್ತು ಅವ್ರಿಗೆ ಶುಭ ಕೋರಲಿಕ್ಕೆ ಎಲ್ಲರೂ ಬಂದಿದ್ದೀವಿ. ಇಷ್ಟೊಂದು ಜನನೂ ಬಂದಿದ್ದೀವಿ. ಗುರುವಣ್ಣಗೆ ಮುಂದಿನ ದಿನಗಳಲ್ಲಿ ಅವರು BBMP ಎಲ್ಲ ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಅವರು ಗೆದ್ದು ಬರಬೇಕಂತಂದೇಳಿ ನಮ್ಮೆಲ್ಲರ ಹೆಣ್ಣು ಮಕ್ಕಳ ಎಲ್ಲರ ಆಶೀರ್ವಾದ ಅಣ್ಣನ ಮೇಲಿದೆ. ಯಾಕೆಂದರೆ ಅವರು ಈ ವಾರ್ಡ್ಗಳಲ್ಲೆಲ್ಲ ಅವರ ತನು ಮನ ಧನಗಳನ್ನು ಅರ್ಪಿಸಿದ್ದಾರೆ. ಯಾರು ಬಡವರು ಯಾರಾದರೂ ಸ್ಕೂಲ್ ಫೀಸು ಮತ್ತೊಂದು ಕೇಳಿದರೆ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಾರೆ. ಇನ್ನು ಹೇಳಬೇಕಂದ್ರೆ ಒಂದು 4 ಜಡೆ ಸೇರಿದರೆ ಜಗಳ ಆಗುತ್ತೆ, ಆದರೆ ಈ ವಾರ್ಡಲ್ಲಿ ಸಾವಿರಾರು ಜಡೆ ಇದ್ರೂ ಜಗಳ ಆಗದಿದ್ದಂಗೆ ಇಟ್ಟಿರೋ ವಾರ್ಡ್ ಅಂದರೆ ಗುರುವಣ್ಣನ ವಾರ್ಡ್ ಅಂತಂದು ಹೇಳಬೇಕು. ಯಾಕೆಂದರೆ ನಾನು ಎಲ್ಲ ವಾರ್ಡಲ್ಲೂ ನೋಡ್ಕೊಂಬಂದಿದ್ದೀನಿ. ಈ ವಾರ್ಡಲ್ಲಿ ತುಂಬ ಅತಿ ಹೆಚ್ಚಾಗಿ ಲೇಡೀಸ್ ಇದ್ದಾರೆ. ಅವ್ರನ್ನೆಲ್ಲ ಒಗ್ಗಟ್ಟು ಮಾಡಿಕೊಂಡು ಅವ್ರನ್ನೆಲ್ಲ ಒಗ್ಗೂಡಿಸೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅಣ್ಣ ಈ ಕೆಲಸ ಮಾಡ್ತಾ ಇದ್ದಾರೆ. ಈ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಉಮಾಪತಿ ಗೌಡ ಅವರು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಬಂದಿದ್ದಾರೆ ಈ ಸಭೆಗೆ, ಈ ಹುಟ್ಟುಹಬ್ಬ ಶುಭಾಶಯ ಕೋರಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಅಶ್ವಥಣ್ಣನೂ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಯಾಕೆಂದರೆ ಹುಟ್ಟುಹಬ್ಬ ಕೋರಲಿಕ್ಕೆ ಇವತ್ತು ಮಧುಸೂದನ್ ಅಣ್ಣನೂ ಬಂದಿದ್ದಾರೆ. ಹಾಗೂ ಈ ವಾರ್ಡಿನ ಪ್ರತಿಯೊಬ್ಬ ಮುಖಂಡರು ಬಂದಿದ್ದಾರೆ. ಇವತ್ತು ನಮಗೆ ಹಬ್ಬದ ವಾತಾವರಣ ಕಾಣ್ತಾ ಇದೆ. ಹೆಣ್ಮಕ್ಳದ್ದು ಅಭಿಮಾನದಿಂದನೇ ಇಷ್ಟೊಂದು ಜನ ಸೇರಿರೋದು. ಗುರುವಣ್ಣ ಮುಂದಿನ ದಿನದಲ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ಬರಬೇಕಂತಂದೇಳಿ ಅತಿ ಹೆಚ್ಚಿನ ಓಟು ಮಹಿಳೆಯರದ್ದು ಬೀಳಬೇಕು. ಯಾಕೆಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಎಲ್ಲ 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋದು ನಮ್ಮ ಹೆಣ್ಮಕ್ಳಿಗೇನೆ ಕೊಟ್ಟಿದ್ದಾರೆ ಜಾಸ್ತಿ. ಆ ಹೆಣ್ಮಕ್ಳೆಲ್ಲ ಸೇರಿ ನಮ್ಮ ಅಣ್ಣನ ಗೆಲ್ಲಿಸ್ಕೋಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಉತ್ತಗಲಕು ಕೇಳಿ ನೋಡು ರಾಯ ಭಾವಿ ಭೈರವಿ ರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಕಾಣದೆ ಧಿಕ್ಕರಿಸುವನಿವನೆಲ್ಲು. ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು. ಬರಬರ ಬದುಕನು ಕಾಯಲು ನಿಂತ ಸಿಂಹ ಕೇಸರಿ.